ವಾಟ್ಸಪ್ ಗೈಸ್, ಹೇಗಿದ್ರೆ ಎಲ್ಲರೂ ಸ್ವಾಗತ ಮತ್ತೊಂದು ಹೊಸ ವ್ಲಾಗಲ್ಲಿ. ಇವತ್ತು ನೋಡ್ರಿ ಫುಲ್ ವೆದರು ಏನಪ್ಪ ಅಂದ್ರೆ ಮೋಡ ಆಗ್ಯದ. ಮಾಡ ಅಲ್ಲಿ ನೋಡ್ರಿ ಹೆಂಗೆ ಕಾಣತ್ತದ ಮಾಡ ಫುಲ್ ಹೆಂಗಿರೋದು. ಈ ಕಡೆ ಎಲ್ಲ ಕಡೆ ಹೆಂಗೆ ಕಾಣತ್ತದ ಮಾಡ ಫುಲ್ಲು. ನಾವು ಮಾಡ ಇದ್ದಾಗೆ ಸ್ವಲ್ಪ ರೌಂಡ್ ಹೊಡೆದು ಬರೋಣ ಅಂತ ಪಾರ್ಕ್ ಕಡೆ ಹೋಗಿ ಒಂದು ರೌಂಡ್ ಹೊಡೆದು ಬರಮ್ಮಿ. ಫುಲ್ ದೊಡ್ಡ ಪಾರ್ಕ್, ಒಂದು ರೌಂಡ್ ಹೊಡಿದ್ಕೆ ಟೈಮ್ ಆಗಿಬಿಡ್ತದೆ. ಬರ್ರಿ ಪಾರ್ಕ್ ಕಡೆಗೆ ಹೋಗಮ್ಮಿ. ವೆದರ್ ಅಂತ ಫುಲ್ ಮಸ್ತ್ ಆಗ್ಯದ. ಏನಂತಾರೆ ಇಲ್ಲಿ ನೋಡ್ರಿ, ಸಿಲಿಂಡ್ರ್ ಅಂಕಲು ಸಿಲಿಂಡ್ರ್ ಮಾಡ್ತಾಯಿದ್ದಾರೆ. ಮನೆಗೆ ತಂದಾಕ್ತಾರೆ. ಮೋಡ ವೆದರು ಅಲ್ಲಿ ನೋಡ್ರಿ ಹೆಂಗೆ ಕಾಣತ್ತದ. ಫುಲ್ ಎಡಿಟಿಂಗ್ ಮಾಡಿದ್ರಂತ ಫುಲ್ ಮಸ್ತ್ ಗಿಚ್ಚಾಗಿ ಕಾಣ್ತದ ಮೋಡ ಈ ವೆದರಿಗೆ. ಬರ್ರಿ ನೋಡೋಣ ಹೆಂಗೆ ಕಾಣುತ್ತೆ ಹೆಂಗಿಲ್ಲ ಅನ್ನೋದು. ಹೋಗಿ ಬರ್ರಿ ನೋಡ್ರಿ. ಎದುರುಗಡೆ ಕಟ್ ಮಾಡೋ ಮನಸ್ಸೇ ಆಗಲ್ಲ. ಇಲ್ಲಿಂದ ವ್ಯೂ ಈ ಥರ ನೋಡ್ಕೊತಾ ಹೋದರೆ ನೋಡ್ರಿ ವೆದರ್ ನೋಡ್ರಿ. ವೆದರು ಲೊಕೇಶನ್ಗೆ ಯಾವ ಮಸ್ತ್ ಕಾಣತ್ತದ. ಬರೀ ಕಡೆ ಸೈಡ್ ಹೋಗಮ್ಮಿ. ಇಲ್ಲಂತೂ ದೊಡ್ಡ ಟಾಸ್ಕು ಇವಾಗ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಆ ಸೈಡ್ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಇಲ್ಲಿ ಹಿಂಗೆ ಕ್ರಾಸ್ ಮಾಡಿ ಆ ಸೈಡ್ ಹೋಗಬೇಕು. ಆದರೆ ಇವಾಗ ಇದೇ ದೊಡ್ಡ ಪ್ರಾಬ್ಲಮ್. ಬನ್ನಿ ಆ ಸೈಡ್ ಹೋದ್ಮೇಲೆ ಸಿಗ್ತೀನಿ. ಬೆಳಗ್ಗೆ ಒಬ್ಬನೇ ಕಾಣ್ತಾ ಇದ್ದೀನಿ, ಅಲ್ಲಿ ಯಾರು ರೌಂಡ್ ಹೊಡೆಯೋರೇ ಕಾಣ್ತಾ ಇಲ್ಲ. ಇಲ್ಲಿ ನೋಡ್ರಿ ಒಂದು ನಾಯಿ ಎಷ್ಟೇ ಇದೆ ನೋಡ್ರಿ. ವ್ಯೂ ಹೆಂಗೆ ಕಾಣುತ್ತೆ ಇವಾಗ. ವಾವ್, ಬೆಳಗ್ಗೆ ಬರ್ಬೇಕು ಗಾಯ್ಸ್. ಏನು ವ್ಯೂ, ಇಂಥ ವ್ಯೂ ನೋಡ್ಬೇಕಪ್ಪ ಅಂತಂದ್ರೆ ಏನಂತಾರೆ ಬೆಳಗ್ಗೆ ಏನಂತಾರೆ ಜಲ್ದಿ ಎದ್ದೇ ಬರಬೇಕು ಅಂಥ ವ್ಯೂ ಕಾಣ್ತಾಯಿದೆ ಗಾಯ್ಸ್. ಫುಲ್ ಮಸ್ತು. ಏನಪ್ಪ ಅಂತಂದ್ರೆ ಕಣ್ಣಿಗೆ ಕಾಣತ್ತದಿಲ್ಲ. ನೀವು ಕ್ಯಾಮ್ರಾದಾಗ ಏನಂತಾರೆ ಇಲ್ಲಿ ಕಣ್ಣಿಗೆ ಕಾಣತ್ತದ, ಅದೇ ಕ್ಯಾಮ್ರಾದಾಗ ಹೆಂಗೆ ಕಾಣತ್ತದ ಅನ್ನೋದು ಗೊತ್ತಾಗಲ್ಲ. ನಾ ಏನಂತಾರೆ ಯಾಕಪ್ಪ ಅಂತಂದ್ರೆ ಬ್ಯಾಕ್ ಕ್ಯಾಮ್ರಲಿಂದ ಶೂಟ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಗೊತ್ತಾಗಲ್ಲ. ಎಡಿಟಿಂಗ್ ಮಾಡೋ ಟೈಮಿಗೆ ನೋಡಬೇಕು. ಇಲ್ಲ ಏನಂತಾರೆ ಇದು ಶೂಟ್ ಆದಮೇಲೆ ನೋಡ್ತೀನಲ್ಲ ಅವಾಗೇ ನೋಡಬೇಕು. ಇಲ್ಲಿ ನೋಡ್ರಿ ಹೆಂಗೆ ಕಾಣತ್ತದ ನೋಡ್ರಿ. ಅಲ್ಲಿ ತನಕ ವ್ಯೂ ಅಪ್ಪ ಅಂದ್ರೆ ಹೆಂಗೆ ಕಾಣ್ತದ, ಮಸ್ತ್. ಇದು ಫುಲ್ ನಾವು ಒಂದು ರೌಂಡ್ ಹೊಡೆದು ಏನಪ್ಪ ಅಂತಂದ್ರೆ ಹೋಗ್ಬೇಕಂತಂದ್ರೆ ಏನಿಲ್ಲಪ್ಪ ಅಂದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ಅಂತ ಬೇಕು ಗೈಸ್. ಫುಲ್ ನೋಡ್ಕೋತಾ ನೀವು ಚಂದದಪ್ಪ ಅಂದ್ರೆ ನೋಡ್ಕೋತಾ ಹೋಗ್ಬೇಕಂದ್ರೆ ಅಲ್ಲಿ ನೋಡ್ರಿ. ಹೀಗಾಗಿ ಅಲ್ಲಿ ಒಂದು ರೌಂಡ್ ಹೊಡಿತೇವೆ. ಮತ್ತು ಅಲ್ಲಿಂದ ಆಗಿ ಮತ್ತು ಅಲ್ಲಿಗೆ ಅಲ್ಲಿ ಬರುತ್ತೆ ಮೇನ್ ಗೇಟ್ ಇರೋದು. ಆ ಕಡೆ ಇದೆ ಗೈಸ್ ಮೇನ್ ಗೇಟು, ಅಲ್ಲಿದೆ. ಫುಲ್ ಝೂಮ್ ಆಗಲ್ಲ. ಓಕೆ, ಲಾಸ್ಟ್ ಇಷ್ಟು ಝೂಮ್ ಆಗುತ್ತೆ ಅನ್ಸುತ್ತೆ, ಅಲ್ಲಿವರೆಗೂ ಇದೆ. ಇಲ್ಲಿ ನೋಡ್ರಿ ವ್ಯೂ ಮುಗುಲ್ ನೋಡ್ರಿ. ಮೋಡ ಹೆಂಗೆ ಕಾಣತ್ತದ ಫುಲ್. ಇಲ್ಲಿ ನೋಡ್ರಿ ಹಸಿರು, ಫುಲ್ ಹಸಿರು ನೋಡ್ರಿ ಗಾಯ್ಸ್. ಹಸಿರುಗಳ ಮಧ್ಯದಾಗಿಂದ ಹಿಂಗೆ ರೋಡ್ ಹೋಲತ್ತರ ಹೆಂಗೆ ಕಾಣತ್ತದ. ಓಟ್ ಮಸ್ತು. ಬರ್ರಿ ಏನಂತಾರೆ ನಾವು ಹೋಗೋಣ ಹೆಂಗೆ. ಓಕೆ, ವಿಡಿಯೋ ಯಾವ ಥರ ಕಾಣ್ತಾಯಿದೆ, ಕ್ಲಿಯರಿಟಿ ಯಾವ ಥರ ಬರ್ತಾಯಿದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂದ್ರೆ ಬೆಳಗ್ಗೆ ಶೂಟ್ ಮಾಡ್ತಾಯಿದ್ದೀನಲ್ಲ, ಬೆಳಗ್ಗೆ ಶೂಟ್ ಮಾಡಿದ್ರೆ ಬ್ಲಾಗಲ್ಲಿ ಸ್ವಲ್ಪ ಕ್ಲಿಯರಿಟಿ ಜಾಸ್ತಿ ಬರ್ತದಂತ ಅನ್ಕೋತೀನಿ. ಅದಕ್ಕೋಸ್ಕರ ನೋಡ್ರಿ ಹೆಂಗೆ ಕಾಣತ್ತದ. ಯಾಕಂದ್ರೆ ವಿತೌಟ್ ಕಟ್ಟು ನಾ ಇಷ್ಟು ಲಾಂಗಾಗಿ ಏನಂತಾರೆ ಫುಲ್ಲು ಕಟ್ಟೆ ಮಾಡಿಲ್ಲ ಗೈಸ್ ವ್ಲಾಗು. ಅದಕ್ಕೋಸ್ಕರ ಏನಂತಾರೆ ಎಷ್ಟು ಉದ್ದದ ವ್ಲಾಗ್ ಹೇಳತ್ತೀನಪ್ಪ ಅಂತಂದ್ರೆ ಫುಲ್ ಹಾಗೆ ಹೇಳ್ತಾ ಇದ್ದೀನಿ ನೋಡ್ರಿ. ಅದಕ್ಕೋಸ್ಕರ ಇಲ್ಲೆಲ್ಲೋ ಮಸ್ತ್ ವ್ಯೂ ಕಾಣತ್ತೈತೆ ಗೈಸ್. ಸ್ವಲ್ಪ ಮುಗುಲು ಏನಂತಾರೆ ನೀಲಿ. ಹಾಂ, ಅಲ್ಲಿ ನೋಡ್ರಿ ಇದು ಹೆಂಗೆ ಕಾಣತ್ತದ ನೋಡ್ರಿ ಗೈಸ್. ಈ ಥರ ಮಸ್ತಾಗಿ ಕಾಣತ್ತದ ಫುಲ್. ಏನರಪ್ಪ ಎಡಿಟಿಂಗಲ್ಲಿ ಏನಂತಾರೆ ಬ್ಲೂ ಕಲರ್ ಆ್ಯಡ್ ಮಾಡ್ತಂದ್ರೆ ಫುಲ್ಲು ಮಸ್ತ್ ಗಿಚ್ಚಾಗಿ ಕಾಣುತ್ತೆ ಗೈಸ್. ಕಲರ್ ಇನ್ನೂ ಏನಂತಾರೆ ಎದ್ದು ಕಾಣುತ್ತೆ, ಆ ರೇಂಜಲ್ಲಿ ಕಾಣುತ್ತೆಲ್ಲ. ಓಕೆ, ಬನ್ನಿ ನೋಡೋಣ. ಇನ್ನು ಮುಂದ್ಗಡೆ ಹೋಗೋಣ. ಇನ್ನೂ ದೊಡ್ಡದೈತೆ ಪಾರ್ಕು. ನಮ್ಮ ಫ್ರೆಂಡಿಗೆ ಕರೆದೆ, ಯಾಕೋ ನಮ್ಮ ಫ್ರೆಂಡು ಏನಂತೆ ಕಾಲ್ ರಿಸೀವ್ ಮಾಡಲಿಲ್ಲ. ಇಲ್ಲಾಂದರೆ ಅವನ ಜೊತೆನೂ ವ್ಲಾಗ್ ಮಾಡ್ತಾ ಇಲ್ಲೇ ಬರ್ತಿದ್ದೆ. ಓಕೆ, ಬನ್ನಿ ಇಲ್ಲೇ ಸ್ವಲ್ಪ ಕೂಡೋಣ. ಏನಪ್ಪ ಅಂತಂದ್ರೆ ನೋಡೋಣ ವೀಡಿಯೋ ಕ್ಲಿಯರಿಟಿ ಹೆಂಗೆ ಬಂದಿದೆ ಹೆಂಗಿಲ್ಲ ಅನ್ನೋದು. ಓಕೆ ಗೈಸ್, ಎಡಿಟಿಂಗಲ್ಲಿ ಏನಂತಾರೆ ಇವಾಗ ನೋಡಿದೆ ಸ್ವಲ್ಪ ಕ್ಲಿಪ್ಪು ಯಾವ ಥರ ಬಂದಿದೆ ನನ್ನ ಕ್ಲಿಪ್ಪು ಅನ್ನೋದು.
ಫುಲ್ಲು ಮಸ್ತ್ ಬಂದವು ಗೈಸ್ ಕ್ಲಿಪ್ಪು. ನೀವು ನೋಡಬೇಕು ಏನಂತಾರೆ ಎಡಿಟಿಂಗಲ್ಲಿ. ನಾನು ಅಂದ್ಕೊಂಡೆ ಇದಕ್ಕೆ ಜಾಸ್ತಿ ಎಡಿಟ್ ಮಾಡೋದು ಬೇಡ, ಏನಪ್ಪ ಅಂತಂದರೆ ಎಡಿಟ್ ಮಾಡೋದು ಬೇಡ, ಅಷ್ಟಕ್ಕಿಂತ ಕ್ಲಿಯರ್ ಬಂದದ. ಕ್ಲಿಯರ್ ಬಂದು ವಿಡಿಯೋ ಮತ್ತೆ ಎಡಿಟ್ ಮಾಡಲಿ ಅಂತ. ಓಕೆ ಗೈಸ್, ಹಾಗೆ ಅಪ್ಲೋಡ್ ಮಾಡ್ತೀನಿ, ಯಾವುದು ಎಡಿಟಿಂಗ್ ಬೇಡ ಏನು ಬೇಡ ಅಂತ. ಫುಲ್ ಹಾಗೆ ಎಡಿಟ್ ಮಾಡಿ ಏನಂತಾರೆ ಎಡಿಟ್ ಬೇಡ ಏನಂತ ಸುಮ್ಮನೆ ಕ್ಲಿಪ್ಸ್ ಎಲ್ಲ ಜೋಡಿಸಿ ಹೆಂಗಿರುತ್ತೆ ಹಾಗೆ ಹಾಕ್ಬಿಡೋಣ. ಇಲ್ಲಿ ನೋಡ್ರಿ ಹೆಂಗೆ ಕಾಣುತ್ತೆ ಎಲ್ಲ ಫುಲ್ಲು. ಯಾರು ಹೇಳ್ತಾರೆ ಗೈಸ್ ಗಿಡಗಳಿಲ್ಲ ಬೆಂಗಳೂರಲ್ಲಿ, ಅಲ್ಲಿ ಇಂಥ ಒಂದೊಂದು ಜಾಗದಲ್ಲಿ ಇರ್ತವೆ. ಫುಲ್ ನೋಡ್ರಿ ವ್ಯೂ ನೋಡ್ರಿ, ಬೆಳಗ್ಗೆ ವ್ಯೂವು. ಇಂಥ ಹಸಿರು ಎಲ್ಲರ ಸಿಗ್ತದ ಬೆಳಗ್ಗೆ ನೋಡೋಕ್ಕೆ. ಬೆಳಗ್ಗೆ ಬರಬೇಕು ವಾಕಿಂಗ್. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಮುಂಜಾನೆ ಇಲ್ಲ ಸಂಜೆ ಕಡೆ ಅಂತೂ ವಾಕಿಂಗ್ ಬರ್ತಾ ಇರಬೇಕು ಗೈಸ್. ಯಾಕಂದರೆ ನಿಮಗೆ ಏನಂತಾರೆ ತಂಪು ಗಾಳಿ ಬೀಸ್ತಾ ಇರುತ್ತೆ. ಇಲ್ಲಿ ನೋಡ್ರಿ ತಂಪು ಗಾಳಿ ಬೀಸ್ತಾ ಇರುತ್ತೆ. ಮತ್ತು ಏನಂತಾರೆ ವೆದರ್ ಈ ಥರ ಇರುತ್ತೆ, ಏನಂತಾರೆ ಫುಲ್ ನಡ್ದಂಗೂ ಆಗುತ್ತೆ. ಮತ್ತು ಈಗ ನೋಡಿ ವೀಡಿಯೋ ಶೂಟ್ ಮಾಡೋರಿಗೆ ಈ ವಿಡಿಯೋ ಶೂಟ್ ಮಾಡೋಕ್ಕೂ ಫುಲ್ ಈಸಿ ಆಗಿಬಿಡುತ್ತೆ. ಏನಂತಾರೆ ಇಂಥ ವೆದರಲ್ಲಿ ಫುಲ್ ಕ್ಲಿಯರ್ ಆಗಿ ಬರುತ್ತೆ. ನೋಡ್ರಿ ಹಸಿರು ಹೆಂಗಿದೆ, ಎಲ್ಲಿವರೆಗೂ ಕಣ್ಣು ಹೋಗುತ್ತೆ ಅಲ್ಲಿವರೆಗೂ ಹಸಿರು ಹಂಗೆ ಕಾಣ್ತಾ ಇರುತ್ತೆ. ಮುಗುಲಂತೂ ಹೆಂಗೆ ಕಾಣತ್ತದ ನೋಡ್ರಿ. ಇಲ್ಲಂತೂ ಫುಲ್ಲು ನೋಡ್ರಿ ಗಾಯ್ಸ್, ಎಲ್ಲಿಂದ ಬಂದೆ ನಾನು ಫುಲ್ಲು ಆ ಕಡೆ ಇದ್ದೆ. ನಾ ಫುಲ್ಲು ಒಂದು ರೌಂಡು ಇನ್ನೂ ಏನಂತಾರೆ ಆಗಿಲ್ಲ, ಇನ್ನು ಹಾಫ್ನು ಕೂಡ ಮಾಡಿಲ್ಲ ಇನ್ನು ಗೈಸ್. ನಾನು ಇನ್ನೂ ಹಾಫ್ ರೌಂಡು ಮಾಡಿಲ್ಲ. ಆದರೂ ಕೂಡ ಏನಂತಾರೆ ಇವಾಗ ಮಿನಿಮಮ್ ಏನಿಲ್ಲ ಅಂದರೆ 15 ನಿಮಿಷ 15 ನಿಮಿಷ ಆಗ್ತಾಯಿದೆ ಗೈಸ್. ಅಂದರೂ ಏನಂತಾರೆ ಇನ್ನು ನಾನು ಇಲ್ಲೇ ಇದ್ದೀನಿ. ಓಕೆ, ಅಲ್ಲಿ ಯಾವುದು ಅಲ್ಲಿ ನೋಡ್ರಿ ಹೂವು ಯಾವ ಥರ ಕಾಣತ್ತಾವ. ಆದರೆ ಆ ಹೂವು ಎಲ್ಲಿ ಯಾವಪ್ಪ ಅಂತಂದ್ರೆ ಫುಲ್ಲು ಏನಂತಾರೆ ಚರಂಡಿಯಲ್ಲಿ ಬೆಳೆದವು ಗೈಸ್. ನೋಡ್ರಿ ಚರಂಡಿಯಲ್ಲಿ ಬೆಳೆದವ ಫುಲ್ ಹುಲ್ಲು. ಏನಂತಾರೆ ಹೂವು ಮಸ್ತಾಗಿ ಬೇರೆ ಜಾಗದಾಗ ಬೆಳಿಬೇಕಿತ್ತು, ಆದರೆ ಬೆಳೆದಿರೋದೆಲ್ಲ ನೋಡ್ರಿ ಗಟ್ರ ಅಪ್ಲೆ ಇದೆ ನೀರಿನಾಗ ಬೆಳೆದವು. ಅದ್ರ ಇಷ್ಟ ಗೈಸ್, ಅದು ಎಲ್ಲಿ ಬೆಳೆದ್ರೆ ಅಲ್ಲಿ ಇಷ್ಟ. ಇದಕ್ಕೆ ಉದಾಹರಣೆ ಬೆಳೆಯೋರಿದ್ದರೆ ಏನಂತಾರೆ ಎಲ್ಲಿ ಭೀ ಬೆಳೀತಾರೆ ಅನ್ನೋದು ಇದಕ್ಕೆ ಉದಾಹರಣೆ ಗೈಸ್. ನೋಡಿ ಎಂಥ ಜಾಗ ಇರಲಿ ಎಂಥದೇ ಇರಲಿ, ಬೆಳೆಯೋದಂಥದ್ದು ಅವನ ಹತ್ರ ಸಾಧನೆ ಇತ್ತು, ಅವನಿಗೆ ಏನಂತಾರೆ ಬೆಳೆಯೋ ಆಸೆ ಇತ್ತಂದ್ರೆ ಅವನು ಎಂಥ ಜಾಗದಲ್ಲಿ ಇರಲಿ ಬೆಳಿತಾನೆ ಅನ್ನೋದಕ್ಕೆ ಹೂವನೇ ಉದಾಹರಣೆ. ಓಕೆ ಬನ್ನಿ ಇಲ್ಲಿ ನೋಡ್ತಿದಾರೆ ನೋಡ್ರಿ, ಇಲ್ಲಿ ಭೀ ಹೂವು ಎಷ್ಟೊಂದು ಮಸ್ತ್ ಆಗವ. ಆದರೆ ಬೆಳೆದಿರೋ ಜಾಗ ಅಂತೂ ಬೇರೆ ಜಾಗದಾಗ ಬೆಳಿಬೇಕಿತ್ತು. ಬೇರೆ ಜಾಗದಾಗ ಬೆಳೆದ್ರೆ ಅವಕ್ಕೆ ಏನಂತಾರೆ ವ್ಯಾಲ್ಯೂ ಇರ್ತಿತ್ತು. ಆದರೆ ಅವು ಬೆಳೆದಿರೋದೆಲ್ಲಿ ಇದರಲ್ಲಿ. ಆದರೂ ಕೂಡ ಮಸ್ತಾಗಿ ಕಾಣತ್ತವ. ಹಿಂಗೆ ಹೋಗ್ತಾ ಇದ್ರೆ ಹೆಂಗೆ ಮಸ್ತಾಗಿ ಕಾಣತ್ತವ ನೋಡ್ರಿ. ಬರ್ರಿ ಗೈಸ್, ಇವಾಗ ಇನ್ನೂ ಅರ್ಧ ರೌಂಡ್ ಬಾಕಿ ಇದೆ. ಇಲ್ಲಿಂದ ಫುಲ್ಲು ಏನಪ್ಪ ಅಂದ್ರೆ ಆ ಕಡೆ ರೈಟ್ ಸೈಡಿಗಿತ್ತು ಸೊ ಹಬ್ಬೆ ಇದಾವೆ ಗೈಸ್. ಯಾಕಂದರೆ ನೀರು ಹರಿದು ಹೋಗುತ್ತಲ್ಲ, ನೀರು ಹರಿದು ಹೋಗಿರೋ ಜಾಗದಲ್ಲೆಲ್ಲ ಹೀಗೆಲ್ಲ ಹೂವು ಬೆಳ್ಕೊಂಬಿಟ್ಟವು. ಫುಲ್ಲು ಮಸ್ತಾಗಿ ಕಾಣತ್ತವ. ಇನ್ನೂ ಅರ್ಧ ಉದ್ರವ, ಏನಂತಾರೆ ಹಿಂಗೆ ಉದುರು ಹೋಗಿದೆ. ಇನ್ನೊಂದು ಸ್ವಲ್ಪ ಅಷ್ಟೇ ಇಳ್ದವ, ಏನಂತಾರೆ ಉಳ್ದವ. ಉಳ್ದಿದ್ವಿ ಒಟ್ಟು ಮಸ್ತಾಗಿ ಕಾಣ್ತಾವೆ ಗೈಸ್. ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇದೆ ಅನ್ನೋದು ನೋಡಿರಿ. ಹಾಗೆ ನನ್ನ ಚಾನಲ್ ಏನು ಮಾಡ್ತೀರಪ್ಪ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. 4000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೊಂದು 6000 ಸಬ್ಸ್ಕ್ರೈಬ್ ಆದರೆ 1000 ಸಬ್ಸ್ಕ್ರೈಬರ್ ಆಗ್ತಾರೆ. ಅವಾಗ ಏನಂತಾರೆ ಪಾರ್ಟಿ ಮಾಡೋಣ ಗೈಸ್ 10,000 ಸಬ್ಸ್ಕ್ರೈಬರ್ ಆದಾಗ. ಇಲ್ಲಿ ನೋಡ್ರಿ ವ್ಯೂ ನೋಡ್ರಿ, ಇಲ್ಲಿ ಏನು ಬೋರ್ಡ್ ಹಾಕಿದ್ದಾರೆ ನೋಡಿ ಗೈಸ್. ಉದ್ಯಾನವನ ಸ್ವಚ್ಛವಾಗಿಡಲು ಸಹಕರಿಸಿ, ಕೋಆಪರೇಟ್ ಟು ಕೀಪ್ ದ ಗೋಲ್ಡನ್ ಕ್ಲೀನ್. ಅಂದರೆ ಪಾರ್ಕನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊರಿ. ಏನಂತಾರೆ ಕ್ಲೀನ್ ಮಾಡೋರಿಗೆ ಸಹಾಯ ಮಾಡಿರಿ ಅಂತಂದ್ರೆ ಅರ್ಥ ಗೈಸ್. ಏನಂತಾರೆ ಹೆಂಗೆ ನೀವೇ ಓಡಾಡ್ತಾ ಇರ್ತೀರ, ಕ್ಲೀನಾಗಿ ಇಟ್ಕೊರಿ. ಏನಂತಾರೆ ಕ್ಲೀನಾಗಿ ಕಾಣಿದ್ರೆ ಇನ್ನಷ್ಟು ಜನ ಬರ್ತಾರೆ, ಇನ್ನಷ್ಟು ಜನ ಇದು ಮಾಡ್ಬೋದು ಅನ್ನೋದು ಅವ್ರು ಪಾರ್ಕ್ ಮಾಡಿದವರು ಇದು. ಇಲ್ಲಿ ವ್ಯೂ ನೋಡ್ರಿ ಗೈಸ್, ಇದು ಮುಗುಲ್ ನೋಡ್ತಾ ಇದ್ರೆ ಮುಗುಲೇ ನೋಡ್ತಾ ಇರ್ಬೇಕು ಅನಿಸ್ತಾ ಇದೆ. ಇಲ್ಲಿ ನೋಡ್ರಿ ಒಂದೊಂದು ವ್ಯೂ ಹೆಂಗೆ ಕಾಣತ್ತಪ್ಪ ಅಂದ್ರೆ ಕ್ಯಾಮ್ರಾ ಕಣ್ಣಿದಾಗ ಕಾಣತ್ತೋ ಇಲ್ಲೋ ಖರೆ ನನಗಂತೂ ಕಾಣ್ತಾ ಇದೆ. ಅಲ್ಲಿ ನೋಡ್ರಿ ಗೈಸ್ ಮಸ್ತ್ ಎಷ್ಟೊಂದು ಹೂವುಗಳಿದಾವೆ. ವಾವ್ ನೋಡ್ರಿ ಹೂವು ಎಷ್ಟೊಂದವ. ಆದರೆ ಅವು ಬೆಳೆದಿರೋ ಜಾಗ ಸ್ವಲ್ಪ ತಪ್ಪು ಜಾಗದಾಗಿದ್ದಾವೆ. ಬೆಳೆದಿರೋ ಜಾಗ ಸರಿ ಇಲ್ಲ. ಬೇರೆ ಜಾಗದಲ್ಲಿ ಬೆಳೆದಿದ್ರೆ ಫುಲ್ ಮಸ್ತಾಗಿ ಫೋಟೋ ತೆಕ್ಕತ್ತಿರೋದ್ರ ಜೊತೆ
ಬರ್ರಿ, ಏನು ಮಾಡ್ಲಿಕ್ಕಾಗಲ್ಲ. ಬೆಳೆದಿರೋ ಜಾಗ ಸ್ವಲ್ಪ ಇದು ಇದೆ. ಓಕೆ ಗಾಯ್ಸ್, ಇಲ್ಲಿಂದ ಅಲ್ಲಿವರೆಗೂ ಸಣ್ಣ ಹುಡುಗರಿಗೆ ಆಡೋದಕ್ಕೋಸ್ಕರ ಇದ್ದಾವೆ ನೋಡ್ರಿ. ಅಲ್ಲಿ ಬನ್ನಿ ತೋರಿಸ್ತೀನಿ ಆ ಕಡೆ ಹೋಗಿ. ಬರ್ರಿ ಅಲ್ಲಿ ಹೋಗಮ್ಮಿ. ಇಲ್ಲಿ ನೋಡ್ರಿ, ಹೊಲಸಾಗಿದ್ದಕ್ಕೆ ಏನಂತಾರೆ ಫುಲ್ ಕ್ಲೀನ್ ಡೈವರ್ ಲೆನ್ಸ್ ಅಂತ ತೋರಿಸ್ತಾ ಇದೆ ನಂದು. ಇಲ್ಲಿ ನೋಡ್ರಿ, ಸಣ್ಣ ಮಕ್ಕಳಿಗೆಲ್ಲ ಆಡ್ಲಾಕ ಕೊಟ್ಟಿರೋದು. ಇಲ್ಲೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಆಡ್ಲಾಕ ಕೊಟ್ಟಾರ. ಜೋ ಬಾ ಬಾ ದೋಸ್ತ. ಏ ನೋಡ್ರಿ ನಾಯಿ. ಓಕೆ, ಇಲ್ಲಿ ಹೋಗುವ ನೋಡ್ರಿ. ಓಕೆ, ಇಲ್ಲೆಲ್ಲ ಸಣ್ಣ ಮಕ್ಕಳಿಗೆ ಆಡೋಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನಾನು ಅದ್ರ ಮೇಲೆ ಕುಂತಿದ್ದೀನಿ. ಫುಲ್ಲು ತಿರುಗಾಡ್ತಿದ್ದೀನಿ. ಫುಲ್ಲು ಇಲ್ಲಿ ನೋಡ್ರಿ, ಈ ಥರ ಮಕ್ಕಳಿಗೆಲ್ಲ ಆಡ್ಲಾಕ ಕೊಟ್ಟರೆ ಗಾಯ್ಸ್. ಸಣ್ಣ ಹುಡುಗರು ಇದ್ದರೆ ಆಡ್ಬೋದು. ಇಲ್ಲೆಲ್ಲ ನೋಡ್ರಿ, ಈ ಥರ ಪಾರ್ಕ್ ಇದೆ ಸಣ್ಣ ಹುಡುಗರಿಗೆ. ಇಲ್ಲಿ ಮೇಲೆ ಕೆಳಗೆ ನಮ್ಮ ಊರಾಗ ಕೊಟ್ಟಿದ್ದಾರಲ್ಲ ಗೈಸ್, ಆ ಥರ ಇದೆ. ಇಲ್ಲಿ ಜೋಕಾಲಿ ಇದೆ. ಓಕೆ, ಬನ್ನಿ ನಾವು ಟ್ರೈ ಮಾಡೋಣ. ವಾವ್ ಗೈಸ್, ಏನಂತಾರೆ ಸಣ್ಣಂದಿರ್ಲಾಕಿನ್ ನೆನಪು ತಾಜಾ ಅದು ಗೈಸ್. ಹಿಂಗೆ ಸಣ್ಣಂದಿರ್ಲಾಕ ನಾವು ಏನಂತಾರೆ ಗಿಡಕ್ಕೆ ಕಟ್ಟಿ ಆಡ್ತಾಯಿದ್ವಿ. ಏನಂತಾರೆ ನಮ್ಮ ಊರಲ್ಲೆಲ್ಲ ದೊಡ್ಡ ದೊಡ್ಡ ಗಿಡ ಇರ್ತಾವಲ್ಲ, ಆ ಗಿಡಕ್ಕೆ ಏನಂತಾರೆ ಹಗ್ಗ ಕಟ್ಟಿ ಏನಂತಾರೆ ಅದಕ್ಕೊಂದು ಚಕ್ಕೆ ಏನಂತಾರೆ ಕಟ್ಟಿಗೆ ಇಲ್ಲ ಚಕ್ಕೆ ಕಟ್ಟಿ ಅದಕ್ಕೆ ಏನಂತಾರೆ ಅದು ಯಾವುದೋ ಹಬ್ಬ ಬರ್ತಿತ್ತಲ್ಲ ಗೈಸ್, ಹಬ್ಬ ನೆನಪೋಗಿದೆ. ಆ ಹಬ್ಬಕ್ಕೆಲ್ಲ ಆಡ್ತಿದ್ವಿ. ಅವಾಗ ಮಸ್ತ್ ಏನಂತಾರೆ ಮಜಾ ಬರ್ತಿತ್ತು. ಇವಾಗ ನೋಡ್ರಿ, ಇವಾಗೆಲ್ಲ ಈ ಥರ ಪಾರ್ಕಲ್ಲಿ ಎಲ್ಲ ಮಾಡಿರ್ತಾರೆ. ಓಕೆ ನೋಡ್ರಿ, ಮಸ್ತಾಗಿದ್ದು ಹೊಂಟಿದೆ. ಯಾವ ಥರ ಏನಂತಾರೆ ಕ್ಲಿಯರಿಟಿ ಯಾವ ಥರ ಹೊಂಟಿದೆ ಅನ್ನೋದು ಕಮೆಂಟ್ ಮಾಡಿ. ಜುಕಾಲಿ ಕೂಡ ಆಡಿದೆ ಗೈಸ್, ಸಣ್ಣ ಹುಡುಗರ ಥರ. ಇದನ್ನು ಕೂಡ ಆಡಬೇಕಿತ್ತು, ಆ ಕಡೆ ಒಬ್ರು ಬೇಕಲ್ಲ. ಓಕೆ, ಇದು ನೋಡಿರಿ ಸಣ್ಣ ಹುಡುಗರದು. ಬರ್ರಿ, ಇವಾಗ ಇನ್ನೂ ಪಾರ್ಕ್ ಆ ಕಡೆ ಇದೆ, ಸುತ್ತಾಡಿ ಬರೋಣ. ಇಲ್ಲಿ ನೋಡ್ರಿ, ಇದ್ರೊಳಗೂ ಟ್ರೈ ಮಾಡ್ಬೋದು. ಏನಂತಾರೆ ಸಣ್ಣ ಹುಡುಗರಿಗೆ ಕೊಟ್ಟಿರೋದು ಇದು. ನೋಡ್ರಿ ಹೆಂಗಿದೆ ವೆದರ್ ನೋಡ್ರಿ. ಇದು ನೋಡ್ರಿ, ಏನಂತಾರೆ ಸಣ್ಣದು ಇದ್ರೊಳಗೆ ಏನಂತಾರೆ ಕಾಣ್ತಾ ಇದೆಯಲ್ವ, ಇದು ಫುಲ್ಲು ಯಾವ ಥರ ಇದೆ ನೋಡಿ. ಮೇಲ್ಗಡೆ ಕೆಳಗಡೆ ಇದು ಜಾತ್ರೆಯಲ್ಲಿ ಏನಂತಾರೆ ಜುಕಾಲಿ ಥರ ಇರಲ್ವ, ಅದು ಥರ ಇದೆ. ಫುಲ್ಲು ಸಣ್ಣ, ನಾವೇ ಹಿಂಗೆ ಅಲ್ಲಾಡಿಸ್ತಾ ಇರ್ತೀವಿ ಈ ಥರ. ನೋಡಿ ಯಾವ ಥರ ಇದೆ ಅನ್ನೋದು. ಫುಲ್ ಅಲ್ಲಾಡ್ತಾ ಇರ್ಬೇಕು ಈ ಥರ. ಎಂಟ್ರೆನ್ಸ್ ಈ ಕಡೆ ಒಂದಿದೆ ಎಂಟ್ರೆನ್ಸು, ಮತ್ತು ಆ ಕಡೆ ಒಂದು ನಮ್ಮ ಕಡೆ ಏನತ್ತಾರೆ ನಮ್ಮ ಕಡೆ ಒಂದಿದೆ ಗೈಸ್ ಎಂಟ್ರೆನ್ಸು. ಎರಡು ಇದ್ದಾವೆ ಎಂಟ್ರೆನ್ಸು. ಆ ಎರಡರಿಂದ ಏನಂತಾರೆ ಜನಗಳು ಬರ್ಬೋದು. ಏನಿಲ್ಲಪ್ಪ ಅಂದ್ರೆ ದೊಡ್ಡದು ಒಂದು 1 ಕಿಲೋಮೀಟ್ರ್ ರೌಂಡ್ ಹಾಕಿದ್ರೆ 1 ಕಿಲೋಮೀಟ್ರ್ ಆಗುತ್ತೆ. ಅಷ್ಟೊಂದು ದೊಡ್ಡದಿದೆ. ಏನಂತಾರೆ ಅದಕ್ಕೋಸ್ಕರ ಬರ್ರಿ. ಇನ್ನು ಏನಂತಾರೆ ಆ ಕಡೆಯಿಂದ ಇಲ್ಲಿವರೆಗೂ ಬಂದೆ 1/2 ಕಿಲೋಮೀಟ್ರ್ ಆಗಿರ್ಬೋದು. ಫುಲ್ ತೆರೆದ 1/2 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಒಳಗೆ ಆಗುತ್ತೆ. 2008ರಲ್ಲಿ ಮಾಡಿದೆ ಅಂತ. 2008 ಗೈಸ್. ಬರ್ರಿ ಇವಾಗ ಮುಂದೆ ಹೋಗಮ್ಮಿ. ನೋಡ್ರಿ ಇದು ವ್ಯೂ ಹೆಂಗೆ ಕಾಣುತ್ತೆ ಗೈಸ್, ಓಪನ್ ವ್ಯೂ. ಫುಲ್ಲು ಬೆಂಗಳೂರು ಸಿಟಿ. ಆ ಕಡೆಯಿಂದ ಬೆಂಗಳೂರು ಸಿಟಿ ನಡ್ಬಾಕ್ ಇಷ್ಟೊಂದು ದೊಡ್ಡ ಗ್ರೌಂಡು, ಫುಲ್ ಹಸಿರು. ನೋಡ್ರಿ ಗೈಸ್ ಹೆಂಗೆ ಕಾಣ್ತಾ ಇದೆ ಅಷ್ಟೊಂದು ದೊಡ್ಡದು. ಏನಂತಾರೆ ಬೆಂಗಳೂರು ಸಿಟಿ. ಅಲ್ಲಿ ನೋಡ್ರಿ ಆ ಕಡೆ ಡೆಲ್ಟಾ ಕಂಪ್ನಿ ಕಾಣುತ್ತೆ. ಡೆಲ್ಟಾ ಕಂಪ್ನಿ ಹತ್ತಿರ ಸನಿ ನಮ್ಮ ಪಿ ಜಿ ಇದೆ. ಅಷ್ಟು ಪಿ ಜಿಯಿಂದ ಈ ಕಡೆ ಏನಂತಾರೆ ಹಿಂದ್ಗಡೆ ನೋಡಿದ್ರೆ ಅಷ್ಟೊಂದು ದೊಡ್ಡದು ಇದು ಪಾರ್ಕ್ ಇದೆ. ಫುಲ್ಲು ಹೆಂಗೆ ಹಸಿರು. ಈ ಹಸಿರಿನ ನಡ್ಬಾಕ ಸ್ವಲ್ಪ ಓಪನ್ ಗ್ರೌಂಡ್. ಏನಂತಾರೆ ಸಂಜೆ ಕಡೆಗೆ ಫುಲ್ಲು ಹುಡುಗರು ಆಡ್ತಾರೆ ಗೈಸ್. ಇದು ಬೆಳಿಗ್ಗೆ ಅಲ್ವ ಸ್ವಲ್ಪ ಏನಂತಾರೆ ಫುಲ್ ಮಾಡಾಬಿ ಆಗ್ಯದ. ಏನಂತಾರೆ
ಯಾಕೆ ಹುಡುಗರು ಬರಲಿಲ್ಲ ಈ ಟೈಮಿಗೆಲ್ಲ. ಹುಡುಗರು ಕ್ರಿಕೆಟ್ ಆಡೋಕ್ಕೆಲ್ಲ ಬರ್ತಿದ್ರು ಹುಡುಗರು ಫುಲ್ಲು. ಇವಾಗ ಖಾಲಿ ಖಾಲಿ ಇದೆ ನೋಡಿ. ಓಪನ್ ಗ್ರೌಂಡ್ ಇದೆಯಲ್ಲ ನೋಡ್ರಿ ಗೈಸ್. ವ್ಯೂ ಹೆಂಗೆ ಕಾಣುತ್ತಪ್ಪ ಅಂದ್ರೆ ನಂಗಂತೂ ಫುಲ್ಲು ಮಸ್ತಾಗಿ ಕಾಣುತ್ತದೆ. ಕ್ಯಾಮ್ರಾ ಕಣ್ಣಿಗೆ ಕಾಣತ್ತಿಲ್ಲ ಗೈಸ್ ಅಷ್ಟೊಂದು ಕ್ಲಿಯರ್ ಆಗಿ, ಆದರೆ ಕಣ್ಣಿಗಂತೂ ಫುಲ್ ಮಸ್ತಾಗಿ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಭೀ ಕಾಣ್ಬೋದು. ಕ್ಯಾಮ್ರಾ ಫುಲ್ ಕ್ಯಾಪ್ಚರ್ ಕೂಡ ಮಾಡುತ್ತೆ ಕ್ಯಾಮ್ರಾ. ಅಲ್ಲಿ ನೋಡ್ರಿ ಇಂಥ ವ್ಯೂ ನೋಡ್ಬೇಕು ಗೈಸ್. ಬೆಳಗ್ಗೆ ಏನಂತಾರೆ ಮುಂಜಾನೆ ಸ್ವಲ್ಪ ಕಣ್ಣಿಗೆ ಶಾಂತಿ ಆಗುತ್ತೆ. ಮತ್ತು ಏನಪ್ಪ ಅಂತಂದ್ರೆ ಫುಲ್ಲು ಮೈಂಡ್ ಅಂತೂ ಫ್ರೆಶ್ ಆಗಿರುತ್ತೆ ನೋಡ್ರಿ. ಗಾಳಿ ಎಷ್ಟು ಮಸ್ತ್ ಬಿಟ್ಟದಪ್ಪ ಅಂತಂದ್ರೆ ಫುಲ್ಲು ಒಂದು ಏನಂತಾರೆ ಚಾಪಿ ಹಾಸ್ಕೊಂಡು ಮಕ್ಕೊಂಡ್ರೆ ಫುಲ್ ನಿದ್ದೆ ಅಂತೇಳಿರಿ. ಏನಂತಾರೆ ಮಾಮೂಲಿ ನಿದ್ದೆ ಅಲ್ಲ, ಫುಲ್ ನಿದ್ದೆ. ಯಾರನ್ನ ಹಿಂಗೆ ಎಬ್ಸಿದ್ರು ಕೂಡ ಎಚ್ಚರಿಕಾಗಲ್ಲ ಅಂಥದ್ದು ನಿದ್ದೆ ಗೈಸ್. ನಾವು ಬೇಸಿಗೆ ಕಾಲದಾಗ ಹೊರಗೆ ಅಂಗಳದಲ್ಲಿ ಏನಂತಾರೆ ಚಾಪಿ ಹಾಸ್ಕೊಂಡು ಮಕ್ಕೊಂಬಲ್ಲ, ಆ ಥರ ಫೀಲ್ ಬರುತ್ತೆ ಫುಲ್. ಅಂಥ ಫೀಲು ಯಾಕಂದ್ರೆ ಗಿಡಗಳು ಕಾಣ್ತಾ ಇದೆಯಲ್ಲ ಗೈಸ್. ಇಲ್ಲಿ ಗಿಡಗಳಿಂದ ಫುಲ್ಲು ಆಕ್ಸಿಜನ್, ತಣ್ಣನೆಯ ಗಾಳಿ ಆ ಥರ ಬರ್ತಾಯಿದೆ. ಬನ್ನಿ ಇವಾಗ ಮುಂದುಗಡೆ ಹೋಗ್ತೀನಿ. ಹಾಗೆ ತೆಂಗಿನ ಮರಗಳು ನೋಡ್ರಿ ಗೈಸ್. ತೆಂಗಿನ ಮರಗಳ ಇವು ಏನಂತಾರೆ, ಇನ್ನೂ ನನ್ನ ಹತ್ರ ಐಫೋನ್ ಇದ್ದರೆ ಇನ್ನೂ ಕ್ಲಿಯರಿಟಿ ತರ್ತಾಯಿದೆ ಗೈಸ್ ಎಡಿಟಿಂಗಲ್ಲಿ, ಅದರಲ್ಲಿ ಇದರಲ್ಲಿ. ನೋಡಿರಿ ಯಾವ ಥರ ಎಷ್ಟು ಮಸ್ತ್ ಕ್ಲಿಯರಿಟಿ ಕಾಣ್ತಾ ಇದೆ, ಯಾವ ಥರ ವ್ಯೂ ಇದೆ ನೋಡಿರಿ. ಓಕೆ, ಈ ಕಡೆಯಿಂದ ಇಳಿದು ಹೋಗೋಣ ಬನ್ನಿ ಗೈಸ್. ಫುಲ್ ಆ ಕಡೆ ಅದ ಫುಲ್ ಲಾಂಗ್ ಆಗಿಬಿಡ್ತದೆ. ಹಿಂಗೆ ನಡ್ಬೇಕಾಗಿ ಇಳಿದು ಹಂಗೆ ಹೋಗ್ಬಿಡೋಣ. ವಿಡಿಯೋ ಜಾಗ ಐತಿ. ಚಿಡಿ ಅಪ್ಲೈ ಮಾಡ್ಯಾರ ಗೈಸ್. ಹುಡುಗರು ಕ್ರಿಕೆಟ್ ಆಡ್ಲಾಕ ಬರ್ತಾರಲ್ಲ, ಆ ಹುಡುಗರು ಮಾಡಿರೋದಿದು. ಫುಲ್ಲು ಏನಂತಾರೆ ಹುಡುಗರು ಮಾಡಿರೋದು ಇದೆಲ್ಲ. ಇಷ್ಟು ದೊಡ್ಡದು ಗ್ರೌಂಡು, ಈ ಕಡೆದು ನೀರು. ಹಿಂಗೆ ನಡ್ಬಕ್ಕೆ ಹೋಗ್ತಾ ಇದ್ರೆ ವ್ಯೂ ಕೇಳೋಕೆ ಹೋಗ್ಬೇಡ್ರಿ, ಮಸ್ತಾಗಿದೆ. ಏನಂತಾರೆ ವ್ಯೂ ಫುಲ್ಲು ಮಸ್ತು. ಸುತ್ತಾಡಿ ಬಂದೆ ಮನ್ಸಿಗೆ ಫುಲ್ಲು ಹ್ಯಾಪಿ. ರೂಮಲ್ಲೇ ಇದ್ದಿದ್ದು ಸಾಕಾಗಿತ್ತು. ಏನಂತಾರೆ ಹಿಂಗೆ ಫುಲ್ಲು ತಿರುಗಾಡೋಕೆ ಬಂದೀವಿ. ಮೂಡ್ ಫುಲ್ಲು ಫ್ರೀಯಾಗಿ ಏನಂತಾರೆ ವರ್ಕ್ ಮಾಡುತ್ತೆ ನೋಡಿ ಗೈಸ್. ಫುಲ್ಲು ಹ್ಯಾಪಿ. ಯಾಕಂದರೆ ಫುಲ್ಲು ಗಾಳಿ ಅದು ಇದು ಓಡಾಡ್ತಾ ಇದ್ರೆ. ಇಲ್ಲಿ ನೋಡ್ರಿ ಸಣ್ಣದು ಅಷ್ಟಕ್ಕೆ ಒಂದು ಏನಂತಾರೆ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ ಗೈಸ್ ಜಾಗ. ಅದರ ಸುತ್ತಮುತ್ತ ಕೆದರಿದ್ದಾರೆ, ಆದ್ರೆ ಅದಿಷ್ಟೇ ಬಿಟ್ಟಿದ್ದಾರೆ ನೋಡ್ರಿ ಗಿಡ ಉಳಿಸೋದಕ್ಕೋಸ್ಕರ. ಮೊದಲೇ ಗಿಡ ಇಲ್ಲ ಅಂತ ಇದ್ದಾರೆ, ಅದಕ್ಕೋಸ್ಕರ ಆ ಗಿಡ ಉಳಿಸಿದ್ದಾರೆ. ಬರ್ರಿ ಇವಾಗ ನಾನು ಏನಿಲ್ಲಪ್ಪ ಅಂತಂದರೆ 10 ಗಂಟೆಗೆ ಬಂದಿದ್ದೆ, ಇವಾಗ 11 ಗಂಟೆ ಆಗಕ್ಕೆ ಬಂದಿದೆ. ಮೋಡ ಅದ, ಅದಕ್ಕೋಸ್ಕರ ಕಾಣಬರ್ಲತ್ತಿಲ್ಲ ಟೈಮು. ಅದ್ರ ಆಯ್ತು ಗೈಸ್, 10:45 ನಿಮಿಷ ಆಗ್ತಾಯಿದೆ ನೋಡಿ. ಅಷ್ಟೊಂದು ಟೈಮ್ ಆಗ್ತಾಯಿದೆ ಇವಾಗ. ಏನಂತಾರೆ ನೋಡಿರಿ, ಸುತ್ತಾಡೋರುವಾಗ ಟೈಮ್ ಗೊತ್ತಾಗಲ್ಲ ಅಂತ, ಅದಕ್ಕೋಸ್ಕರ ಹೇಳೋದು. ಸುಮ್ಮನೆ ಟೈಮ್ ಇದ್ದಾಗ ಸುಮ್ಮನೆ ಸುತ್ತಾಡೋಕೆ ಬನ್ನಿ. ಇವಾಗ ಮೊಬೈಲು ಅದು ಇದು ಜಾಸ್ತಿ ನೋಡ್ತಾ ಇರ್ತೀವಲ್ಲ, ಅದು ಬಿಟ್ಟು ಸ್ವಲ್ಪ ಹೊರಗಡೆ ಈ ಥರ ತಣ್ಣನ ಗಾಳಿ ಓಡಾಡ್ತಾ ಇರಬೇಕು ಅನ್ನೋದು. ಓಕೆ, ವ್ಲಾಗ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡ್ರಿ ಗೈಸ್, ಗುಡ್ಡ ಇರಬೇಕು ಇವಾಗ. ನಾವು ಮೇನ್ ಇರೋ ಸಮಯ ಇವಾಗ ಗುಡ್ಡ ಇರಬೇಕು. ಬನ್ನಿ ಗೈಸ್, ಇರೋಕ್ಕಾಗುತ್ತಿಲ್ಲ. ಫುಲ್ಲು ಗ್ರಿಪ್ ಇದಾವೆ ನನ್ನ ಚಪ್ಪಲು. ವಿತೌಟ್ ಏನು ಇಲ್ದಂಗೆ ಏರ್ಬಿಟ್ಟೆ. ಓಕೆ ಗೈಸ್, ವಿತೌಟ್ ಏನು ಹಿಡ್ಕೊಂಬಲ್ದಪ್ಲೇನೆ ಏರ್ಬಿಟ್ಟೆ. ಅಷ್ಟೊಂದು ಗ್ರಿಪ್ ಇದಾವೆ ಚಪ್ಪಲು. ಬನ್ನಿ ಇವಾಗ ನಮ್ಮ ಪಿ ಜಿ ಕಡೆ ಹೋಗೋ ಟೈಮ್. ನೋಡ್ರಿ ಹೆಂಗೆ ಕಾಣುತ್ತೆ. ಆ ಕಡೆ ಸೈಡಿಗೆ ಕಾಣೋದೇ ನಮ್ಮ ಪಿ ಜಿ. ಆ ಟವರ್ ಕಾಣ್ತಾ ಇದೆಯಲ್ಲ ಗೈಸ್, ಆ ಟವರ್ ಇರೋದೇ ನಮ್ಮ ಪಿ ಜಿ. ಹಿಂಗೆ ಹೋದರೆ ಮತ್ತು ಅಲ್ಲಿಗೆ ಇಳಿದು ಹೋಗ್ಬೇಕು ಗೈಸ್, ಆ ಸೈಡು. ಬನ್ನಿ ಹೋಗೋಣ ಗೈಸ್. ಮತ್ತೆ ಇಲ್ಲಿಂದ ಇಳಿಯಬೇಕಾಗಿರೋ ಜಾಗ ಇಲ್ಲಿ ನೋಡ್ರಿ. ಎಷ್ಟು ಮಸ್ತ್ ಕ್ಲಿಯರಾಗಿ ಹಸಿರಾಗಿ ಕಾಣ್ತಾ ಇದೆ. ಆದರೂ ಕೂಡ ಅಲ್ಲಿದೆಯಲ್ಲ, ಅಲ್ಲಿಂದ ಇಳ್ಕೊಂಡು ಆ ಕಟ್ಟಿಗೆ ಹಿಡ್ಕೊಂಡು ಹಂಗೆ ಆ ಕಡೆ ಹೋಗ್ಬೇಕಂದ್ರೆ ಇದು. ಓಕೆ ಗೈಸ್, ಬನ್ನಿ ಇವಾಗ ಇಳಿದು ನಮ್ಮ ಪಿ ಜಿ ಕಡೆ ಹೋಗೋಣ. ಪಿ ಜಿ ಕಡೆ ಹೋಗಿ ತೋರಿಸ್ತೀನಿ. ಅಲ್ಲಿ ಟಾಪ್ ಆ್ಯಂಗಲಿಂದ ಪಿ ಜಿ ಮೇಲ್ಗಡೆಯಿಂದ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅನ್ನೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅಂತ ತಪ್ಪದೇನು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ಇದು ಇಳಿಯೋದು ದೊಡ್ಡ ಟಾಸ್ಕು. ಇವಾಗ
ಹಿಡ್ಕೊಂಡು ಹಿಡಿಬೇಕು ಗೈಸ್. ಹಿಂಗೆ ಹಿಡ್ಕೊಂಡು ಆ ಗಿಡಗಳು ಮರಗಳೆಲ್ಲ ಹಿಡ್ಕೊಂಡು ಆ ಕಡೆ ಹಾಗೆ ಸೈಡಿಗೆ ಹೋಗಬೇಕು. ಸೈಡಿಗೆ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ ಬನ್ನಿ. ಫೈನಲಿ ಅದು ದಾಟ್ ಅಂತ ಬಂದೆ. ಇಲ್ಲಿ ನೋಡ್ರಿ ಕೈ ಧೂಳು, ಅಲ್ಲಿ ದಾಟ್ ಬರ್ಬೇಕಂದ್ರೆ ಕೈ ಧೂಳು ನೋಡ್ರಿ ಹಂಗಾಗಿದೆ ಈ ಎರಡು ಕೈ. ಬನ್ನಿ ಇವಾಗ ಮೇಲ್ಗಡೆ ಹೋಗಿ ಪಿ ಜಿಗೆ ಹೋಗೋಣ. ಆ ಕಡೆ ನಂದು ಇನ್ನೂ ಅರ್ಧ ವೀಡಿಯೋ ರೆಕಾರ್ಡ್ ಆಗಿಲ್ಲ ಗೈಸ್. ಏನಪ್ಪ ಅಂತಂದರೆ ಫುಲ್ಲು ಏನಂತ ಅರ್ಧ ವೀಡಿಯೋ ರೆಕಾರ್ಡ್ ಆಗಿಲ್ಲ. ನಡ್ಬೇಕಾ ಸ್ಟೋರೇಜ್ ಫುಲ್ ಅಂತ ಮೆಸೇಜ್ ಬರ್ತಾಯಿತ್ತು. ಅದಕ್ಕೋಸ್ಕರ ಕಟ್ ಮಾಡಿ ಇದು ಮಾಡೋಕ್ಕಿನೇ ಏನಂತಾರೆ ಅರ್ಧ ವೀಡಿಯೋ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರನೇ ಇವಾಗ ಲೆಂತ್ ಕಡಿಮೆ ಆಗಿರ್ಬೋದು. ಅರ್ಧ ವೀಡಿಯೋ ಅಂತೂ ರೆಕಾರ್ಡೇ ಆಗಿಲ್ಲ. ಇವಾಗ ಫೈನಲಿ ನಮ್ಮ ಪಿ ಜಿ ಕಡೆಗಂತೂ ಬರ್ತಾಯಿದ್ದೀನಿ. ವೆದರ್ ನೋಡಿ ರೈಟ್ ಹೊಡೆದ್ರೆ ನಮ್ಮ ಪಿ ಜಿ ಬಂದೆ. ಬರೀ ಮೇಲೆ ತೋರಿಸ್ತೀನಿ. ಟಾಪಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಿ ಹೆಂಗೆ ಕಾಣುತ್ತೆ ಅನ್ನೋದು ಗ್ರೌಂಡು. ನಮ್ಮ ರೂಮಿಂದ ಹಿಂಗೆ ಕಾಣುತ್ತೆ ಟಾಪಲ್ಲಿ ವ್ಯೂ ಗ್ರೌಂಡ್. ಈ ಥರ ಓಕೆ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.